ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ವಿಚಾರವಾಗಿ ಶುರುವಾದ ರಕ್ತ ರಾಜಕೀಯ ಜೋರಾಗಿದೆ. ಈಗಾಗಲೇ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ಗೆ ತಗುಲಿದ ಗುಂಡಿನ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಇಂದು ಅಥವಾ ನಾಳೆ ಎಫ್ಎಸ್ಎಲ್ನಿಂದ ವರದಿ ಬರಲಿದ್ದು ಯಾರ ಖಾಸಗಿ ಗನ್ಮ್ಯಾನ್ ಬಂದೂಕಿನ ಬುಲೆಟ್ ಅಂತ ಇದು ಗೊತ್ತಾಗುತ್ತೆ. ಬಳ್ಳಾರಿ ಫೈರಿಂಗ್ ಪ್ರಕರಣದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ವಾಕ್ಸಮರ ಜೋರಾಗಿದೆ. ಈ ಮಧ್ಯೆ ಪ್ರಕರಣವನ್ನ ಸಿಐಡಿಗೆ ವಹಿಸೋಕೆ ಸರ್ಕಾರ ಚಿಂತನೆ ನಡೆಸಿದೆ. ಈ ಬಗ್ಗೆ ನಾಳೆ ಸಿಎಂ ಸಿದ್ದರಾಮಯ್ಯ ಅಂತಿಮ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದ್ದು, ಈ ಸಂಬಂಧ ಉನ್ನತ ಮಟ್ಟದಲ್ಲಿ ಸರ್ಕಾರ ಚರ್ಚೆ ನಡೆಸ್ತಾ ಇದೆ. ಬಳ್ಳಾರಿ ಫೈರಿಂಗ್ ಪ್ರಕರಣ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಮೊನ್ನೆಯಷ್ಟೇ ವಿಜಯೇಂದ್ರ ಘಟನಾ ಸ್ಥಳಕ್ಕೆ ಬಂದು ಭೇಟಿಯನ್ನು ಕೊಟ್ಟಿದ್ರು. ಈ ಬೆನ್ನಲ್ಲೇ ಇಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಬಳ್ಳಾರಿಗೆ ಭೇಟಿ ನೀಡುತ್ತಿದ್ದಾರೆ. ಜನಾರ್ದನ ರೆಡ್ಡಿ ಮನೆಗೆ ಭೇಟಿ ನೀಡಲಿದ್ದು ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆಯಲಿದ್ದಾರೆ. ಹಾಗೆಯೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದಲೂ ವಿಪಕ್ಷ ನಾಯಕರು ಮಾಹಿತಿ ಪಡೆಯಲಿದ್ದಾರೆ. ಇನ್ನು ಫೈರಿಂಗ್ ಪ್ರಕರಣದ ತನಿಖೆ ಶುರುವಾಗಿದೆ. ಈ ಮಧ್ಯೆ ರಾಜಕೀಯ ವಾಕ್ಸಮರಕ್ಕೂ ಇದು ಕಾರಣ ಆಗಿದೆ. ಈ ಮಧ್ಯೆ ಇವತ್ತು ಬಳ್ಳಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಭೇಟಿ ನೀಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಹಾಗೂ ರಾಮುಲು ಅವರನ್ನ ಭೇಟಿ ಮಾಡಲಿರುವ ಸೋಮಣ್ಣ ಘಟನೆ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ. ರಾಮುಲು ರೆಡ್ಡಿ ಭೇಟಿ ಬಳಿಕ ವಿ ಸೋಮಣ್ಣ ಸುದ್ದಿಗೋಷ್ಠಿ ನಡೆಸ್ತಾರೆ. ಬಳ್ಳಾರಿ ಫೈರಿಂಗ್ ಘಟನೆ ನಡೆದ ಮೇಲೆ ಶಾಸಕ ಜನಾರ್ದನ್ ರೆಡ್ಡಿ ಭಯಭೀತರಾಗಿದ್ದಾರೆ. ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಆರೋಪಿಸ್ತಾ ಇದ್ದಾರೆ. ಹೀಗಾಗಿ ನನಗೂ ಹಾಗೂ ನನ್ನ ಕುಟುಂಬಕ್ಕೆ ಭದ್ರತೆ ನೀಡಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ. ಬ್ಯಾನರ್ ಗಲಾಟೆ ಬಳಿಕ ಶಾಸಕ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಪೊಲೀಸರು ಹೆಚ್ಚಿನ ಬಂದೋಬಸ್ತ್ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಐಜಿಪಿ ವರ್ತಿಕಾ ಕಟಿಯಾರ್ ರೆಡ್ಡಿ ನಿವಾಸಕ್ಕೆ ಆಗಮಿಸಿ ಬಂದೋಬಸ್ತ್ ಪರಿಶೀಲಿಸಿದ್ದಾರೆ. ಈ ವೇಳೆ ಪ್ರತಿಕ್ರಿಯೆ ನೀಡಿದ ಐಜಿಪಿ ವರ್ತಿಕಾ ತನಿಖೆ ನಡೀತಾ ಇದೆ, ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಿ ಹೊರಟಿದ್ದಾರೆ. ಬಳ್ಳಾರಿಯಲ್ಲಿ ಫೈರಿಂಗ್ ಘಟನೆಯಲ್ಲಿ ಇದುವರೆಗೂ 6 ಪ್ರಕರಣ ದಾಖಲಾಗಿದೆ. ರೆಡ್ಡಿ ವಿರುದ್ಧ 4 ಕೇಸ್ ದಾಖಲಾದರೆ ಭರತ್ ರೆಡ್ಡಿ ವಿರುದ್ಧ 2 ಕೇಸ್ ದಾಖಲಾಗಿದೆ. ಘಟನೆ ಸಂಬಂಧ ಪೊಲೀಸರು ಈಗಾಗಲೇ 23 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಆದರೆ ಇದುವರೆಗೂ ಯಾರನ್ನ ಅರೆಸ್ಟ್ ಮಾಡಿಲ್ಲ. ಸದ್ಯ ಗನ್ಮ್ಯಾನ್ಗಳ ಗನ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಕ್ರೈಮ್ ಲೋಕದ ಸುದ್ದಿಗಳು. ನಟ ಯಶ್ ತಾಯಿ ಪುಷ್ಪ ಒತ್ತುವರಿ ಮಾಡಿದ್ದ ಜಾಗವನ್ನು ಮೂಲ ಮಾಲೀಕ ಇವತ್ತು ತೆರವುಗೊಳಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಮೂಲ ಮಾಲೀಕನ ಕಾಂಪೌಂಡ್ ತೆರವು ಮಾಡಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿ ಘಟನೆ ನಡೆದಿದೆ. ನಟ ಯಶ್ ತಾಯಿ ಪುಷ್ಪ ತಮ್ಮ ಮನೆ ಪಕ್ಕದಲ್ಲೇ ಇದ್ದ ಲಕ್ಷ್ಮಮ್ಮ ಅನ್ನುವವರ ಸೈಟ್ ಅನ್ನ ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಿದ್ರು. ಇದನ್ನ ಪ್ರಶ್ನಿಸಿ ಹಾಸನದ ಕೋರ್ಟ್ನಲ್ಲಿ ಲಕ್ಷ್ಮಮ್ಮ ಸಂಬಂಧಿ ದಾವೆ ಹೂಡಿದ್ರು. ಹಾಸನ ಹಿರಿಯ ಜೆಎಂಎಫ್ಸಿ ಕೋರ್ಟ್ ಈಗ ಲಕ್ಷ್ಮರ ಪರ ತೀರ್ಪನ್ನ ನೀಡಿ ಅಕ್ರಮವಾಗಿ ಹಾಕಿದ್ದ ಕಾಂಪೌಂಡ್ ಅನ್ನ ತೆರವು ಮಾಡಿದ್ದಾರೆ. ನಿಧಿ ಆಸೆಗೆ 8 ತಿಂಗಳ ಮಗುವನ್ನ ಬಲಿ ನೀಡೋಕೆ ಪೋಷಕರು ಯತ್ನಿಸಿರೋ ಆರೋಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಕೇಳಿ ಬರ್ತಾ ಇದೆ. ಮನೆಯಲ್ಲಿ ಪೂಜೆ ನಡೆಯುವಾಗ ಮಕ್ಕಳ ರಕ್ಷಣಾ ಘಟಕ ದಾಳಿ ಮಾಡಿ ಮಗುವನ್ನ ರಕ್ಷಣೆ ಮಾಡಿತು. ಸೈಯದ್ ಇಮ್ರಾನ್ ಅನ್ನೋರ ಮನೆಯಲ್ಲಿ ನಿಧಿಗಾಗಿ ಮಗು ಬಲಿ ಪೂಜೆ ನಡೆದಿದ್ದು, ಬೇರೆಯವರಿಂದ ಗಂಡು ಮಗುವನ್ನ ಇವರು ಖರೀದಿ ಮಾಡಿದ್ರು ಎನ್ನಲಾಗಿದೆ. ನಿನ್ನೆ ಹುಣ್ಣಿಮೆ ಹಿನ್ನೆಲೆ ಮಗು ಬಲಿ ಕೊಡ್ತಿದ್ದಾರೆ ಎಂಬ ಬಗ್ಗೆ ಸಹಾಯವಾಣಿಗೆ ಅಪರಿಚಿತ ಕರೆ ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿ ಮನೆ ಪರಿಶೀಲನೆ ಮಾಡಿದ್ರು. ಈ ವೇಳೆ ಮನೆಯ ಕೋಣೆಯೊಂದರಲ್ಲಿ ಗುಂಡಿ ತೆಗೆದು ಪೂಜೆ ನಡೆಸುತ್ತಿರೋದು ಬೆಳಕಿಗೆ ಬಂದಿದೆ. ಅಧಿಕಾರಿಗಳು 8 ತಿಂಗಳ ಗಂಡು ಮಗುವನ್ನ ರಕ್ಷಣೆ ಮಾಡಿದ್ದು ಶಿಶು ಕೇಂದ್ರಕ್ಕೆ ಅದನ್ನ ರವಾನಿಸಿದ್ದಾರೆ. ಇನ್ನು ಹೊಸಕೋಟೆಯಲ್ಲಿ ನಿಧಿಗಾಗಿ ಮಗು ಬಲಿ ಪೂಜೆ ಬಗ್ಗೆ ಮಗುವಿನ ಪೋಷಕ ಸೈಯದ್ ಇಮ್ರಾನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ತಂದೆಯ ಸ್ನೇಹಿತರಿಂದ ನಾವು ಮಗುವನ್ನ ದತ್ತು ಪಡ್ಕೊಂಡಿದ್ವಿ. ಮಗ ದತ್ತು ಪಡೆದಾಗ ಪೋಷಕರಿಂದ ಸಹಿ ಹಾಕಿಸ್ಕೊಂಡಿದ್ದೀವಿ. ನಾವು ಯಾವುದೇ ಬಲಿಗಾಗಿ ಮಗುವನ್ನ ತಂದಿಲ್ಲ. ಗಂಡು ಮಕ್ಕಳಿಲ್ಲದ ಕಾರಣ ಆ ಹುಡುಗನನ್ನ ದತ್ತು ಪಡೆದಿದ್ದೀವಿ ಅಂತ ಹೇಳಿದ್ದಾರೆ. ನಮಗೆ ನಿಧಿ ತೆಗೆಯುವ ಅನಿವಾರ್ಯತೆ ಇಲ್ಲ. ತನಿಖೆಗೆ ನಾವು ಸಹಕರಿಸ್ತೀವಿ. ನಮ್ಮ ಮಗು ನಮಗೆ ಬೇಕು ಅಂತ ಆಗ್ರಹಿಸಿದರು. ಇನ್ನು ಪ್ರಕರಣ ಸಂಬಂಧ ಮಗು ದತ್ತು ಪಡೆದ ದಾಖಲೆಯನ್ನು ಪೋಷಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆಯಾದ ಬಳಿಕ ಬೆಂಗಳೂರು ಪೊಲೀಸರು ಎಚ್ಚೆತ್ತಿದ್ದಾರೆ. ಹೊರವಲಯ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಗೋಡೌನ್, ಗುಜರಿ ಅಂಗಡಿಗಳಲ್ಲಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಹಾಗೆಯೇ ಗೋಡೌನ್ ನಡೆಸುತ್ತಿರುವ ವ್ಯಕ್ತಿ, ಜಾಗದ ಮಾಲೀಕರ ವಿವರವನ್ನು ಪಡೆದು ಕಾನೂನು ಬಾಹಿರ ಚಟುವಟಿಕೆಗಳು ಕಂಡು ಬಂದಲ್ಲಿ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ಮೆಸೇಜ್ ಮಾಡಿದ್ದ 2 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ 20 ಜನರ ಬಗ್ಗೆ ಪಟ್ಟಿ ಸಿದ್ಧ ಮಾಡಿದ್ದು ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ.
ಆನ್ಲೈನ್ನಲ್ಲಿ ವಶೀಕರಣ ಆಡ್ ನೋಡಿ ಬೆಂಗಳೂರಿನ ಯುವತಿಯೊಬ್ಬಳು ಲಕ್ಷ ಹಣವನ್ನ ಕಳ್ಕೊಂಡಿದ್ದಾಳೆ. ಪ್ರೀತಿಸಿದ ವ್ಯಕ್ತಿಯನ್ನ ವಶೀಕರಣ ಮಾಡಿಕೊಳ್ಳೋಕೆ ಯುವತಿ ಕೃಷ್ಣಮೂರ್ತಿ ಗುರೂಜಿ ಎಂಬಾತನ ಮೊರೆ ಹೋಗಿದ್ಲು. ಈ ವೇಳೆ ಗುರೂಜಿ ಹಣ ಪೀಕಿದ್ದಾನೆ. ಈ ಸಂಬಂಧ ಆಡುಗೋಡಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರಾಜ್ಯದಲ್ಲಿ ಇತ್ತೀಚೆಗೆ ಆಭರಣದ ಅಂಗಡಿಗಳ ಕಳ್ಳತನ ಪ್ರಕರಣ ಹೆಚ್ಚಾದ ಹಿನ್ನೆಲೆ ಈ ಬಗ್ಗೆ ಮಂಡ್ಯ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಇರುವ ಪ್ರಮುಖ ಆಭರಣದ ಅಂಗಡಿಗಳಿಗೆ ಪೊಲೀಸರು ಭೇಟಿ ನೀಡುತ್ತಾ ಇದ್ದು ಸಿಸಿ ಕ್ಯಾಮೆರಾ, ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ವಿವಿಧ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಅಲ್ಲದೆ ಒಂದು ವೇಳೆ ಕಳ್ಳರು ಅಂಗಡಿಗೆ ನುಗ್ಗಿದ್ರೆ ಯಾವ ರೀತಿ ಅವರಿಂದ ಸೇಫ್ ಆಗಬೇಕು ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಹಣದ ವಿಚಾರಕ್ಕೆ ಜಗಳವಾಗಿ ಸ್ನೇಹಿತನನ್ನೇ ಕೊಂದಿದ್ದ ಹಂತಕನಿಗೆ ರಾಮನಗರ ಕೋರ್ಟ್ 10 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಕೊಲೆ ಆರೋಪಿ ಪ್ರಕಾಶ್ ಅಲಿಯಾಸ್ ಜಾನಿಗೆ ಕೋರ್ಟ್ ಶಿಕ್ಷೆಯಾಗಿದೆ. 2015 ಫೆಬ್ರವರಿ 22ರಂದು ದಿಮಿ ಪ್ರಕಾಶ್ ಎಂಬಾತನ ಕೊಲೆಯಾಗಿತ್ತು. 10 ವರ್ಷಗಳ ವಿಚಾರಣೆ ನಡೆದು ಕಡೆಗೂ ಅಪರಾಧಿಗೆ 10 ವರ್ಷ ಜೈಲು ಶಿಕ್ಷೆ ಮತ್ತು 1 ಲಕ್ಷ ದಂಡವನ್ನು ವಿಧಿಸಲಾಗಿದೆ. ಇಬ್ಬರು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ಸಲ್ಲಿಸ್ತಾ ಇದ್ರು. ಚನ್ನಪಟ್ಟಣದ ಡಿಆರ್ ಮೈದಾನದಲ್ಲಿ ಈ ಒಂದು ಕೊಲೆ ನಡೆದಿತ್ತು. ರಸ್ತೆಯಲ್ಲಿ ಅಪಘಾತಕ್ಕೀಡಾಗಿ ನರಳಾಡುತ್ತಿದ್ದ ಗಾಯಾಳುವಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಮಾಲೂರು ಶಾಸಕ ಕೆವೈ ನಂಜೇಗೌಡ ಮಾನವೀಯತೆ ಮೆರೆದಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕಣಗಲ ಹಾಗೂ ತೋರಲಕ್ಕಿ ಮಾರ್ಗದಲ್ಲಿ ಬೈಕ್ ಸವಾರರೊಬ್ಬರು ಅಪಘಾತಕ್ಕೀಡಾಗಿ ನರಳಾಟ ನಡೆಸುತ್ತಿದ್ದರು. ಅದೇ ಮಾರ್ಗದಲ್ಲಿ ತೆರಳುತ್ತಿದ್ದ ಶಾಸಕ ಕೆವೈ ನಂಜೇಗೌಡ ತಾಲೂಕು ವೈದ್ಯಾಧಿಕಾರಿಗಳಿಗೆ ಫೋನ್ ಕರೆ ಮಾಡಿ ಗಾಯಾಳುವನ್ನ ಆಸ್ಪತ್ರೆಗೆ ರವಾನಿಸೋಕೆ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಮಾಡಿಸಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ವಿರುದ್ಧ ಮಂಡ್ಯ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಜರುಗಿಸೋಕೆ ಮುಂದಾಗಿದೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಗಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಬಾಲಕಾರ್ಮಿಕ ಪದ್ಧತಿ ವಿರುದ್ಧ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಕಳೆದ ವರ್ಷ ಜಿಲ್ಲೆಯಲ್ಲಿ ಸುಮಾರು 35 ಬಾಲಕಾರ್ಮಿಕರ ಪದ್ಧತಿ ಪ್ರಕರಣಗಳು ಕಂಡುಬಂದಿದ್ದು ಅದರಲ್ಲಿ ಸುಮಾರು 8 ಪ್ರಕರಣಗಳ ಎಫ್ಐಆರ್ ದಾಖಲಾಗಿದೆ. ಈ ನಿಟ್ಟಿನಲ್ಲಿ ಈ ವರ್ಷ ಬಾಲಕಾರ್ಮಿಕ ಪದ್ಧತಿ ವಿರುದ್ಧ ಶಿಕ್ಷಣ ಇಲಾಖೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು, ಅರ್ಧಕ್ಕೆ ಶಾಲೆ ಬಿಟ್ಟ ಮಕ್ಕಳ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು ಅಂತ ಸೂಚನೆ ಕೊಟ್ಟಿದೆ. ಮೈಸೂರಿನ ಚಾಮುಂಡಿ ಬೆಟ್ಟ ಉಳಿವಿಗಾಗಿ ಕಾಲ್ನಡಿಗೆ ಆಂದೋಲನ ಮಾಡಲಾಗ್ತಾ ಇದೆ. ಅಭಿವೃದ್ಧಿ ಹೆಸರಲ್ಲಿ ಬೆಟ್ಟಕ್ಕೆ ಆಗುತ್ತಿರುವಂತಹ ಅಪಾಯವನ್ನ ತಡೆಯುವ ನಿಟ್ಟಿನಲ್ಲಿ ಮೈಸೂರಿಗರು ನಡಿಗೆ ಹೋರಾಟ ಆರಂಭಿಸಿದ್ದಾರೆ. ವಿಜ್ಞಾವಂತರು, ಪರಿಸರ ಪ್ರೇಮಿಗಳು, ವಿವಿಧ ಸಂಘಟನೆಗಳು, ಹೋರಾಟಗಾರರು ಮೈಸೂರಿನ ಚಾಮುಂಡಿ ಬೆಟ್ಟದ ಪಾದದಿಂದ ಚಾಮುಂಡಿ ದೇಗುಲದವರೆಗೂ ನಡಿಗೆ ಮಾಡಿ ಜಾಗೃತಿ ಆಂದೋಲನ ಮಾಡುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಜೈಲಲ್ಲಿ ಪಡಬಾರದ ಕಷ್ಟ ಪಡ್ತಿದ್ದಾರಂತೆ. ಮನೆಯೂಟಕ್ಕೆ ಸದ್ಯ ಕೋರ್ಟ್ ಅನುಮತಿ ನೀಡಿದೆ. ಆದರೆ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನೆ ಮಾಡಿ ನಾಳೆ ಮೇಲ್ಮನವಿ ಸಲ್ಲಿಸೋಕೆ ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೈಲಲ್ಲಿ 4700 ಖೈದಿಗಳಿದ್ದಾರೆ. ಎಲ್ಲರೂ ಕೂಡ ಜೈಲ ಆಹಾರವನ್ನೇ ಸೇವಿಸ್ತಿರೋದು, ಜೈಲಲ್ಲಿ ಗುಣಮಟ್ಟದ ಆಹಾರವನ್ನೇ ಕೊಡ್ತಾ ಇರೋದು. ಇದುವರೆಗೆ ಯಾರಿಗೂ ತೊಂದರೆ ಆಗಿಲ್ಲ. ಪವಿತ್ರ ಗೌಡಗೆ ಮನೆ ಊಟ ಕೊಟ್ಟರೆ ಇತರೆ ಖೈದಿಗಳು ಕೇಳೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ಕೊಡಬಾರದು ಅಂತ ಮೇಲ್ಮನವಿ ಸಲ್ಲಿಸೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ತುಮಕೂರಿನಲ್ಲಿ ಮಹಾನ್ ವ್ಯಕ್ತಿಗಳ ಭಾವಚಿತ್ರಕ್ಕೆ ಅಪಮಾನ ಮಾಡಲಾಗಿದೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಜಗಜ್ಜೀವನ್ ರಾಮ್ ಫೋಟೋಗಳನ್ನು ಶೌಚಾಲಯದ ಪಕ್ಕದ ಕಸದ ರಾಶಿಯಲ್ಲಿ ಬಿಸಾಡಿದ್ದಾರೆ. ಅಧಿಕಾರಿಗಳ ಈ ಕೃತ್ಯಕ್ಕೆ ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದೆ. 70 ವರ್ಷದ ಹಿಂದೆ ದಾನಿಯೊಬ್ಬರು ಶಾಲೆಗೆ ನೀಡಿದ್ದ ಜಮೀನು ಉಳಿಸಿಕೊಳ್ಳೋಕೆ ಕೋಲಾರ ಶಿಕ್ಷಣ ಇಲಾಖೆ ಹರಸಾಹಸ ಪಡ್ತಾ ಇದೆ. ಬಂಗಾರಪೇಟೆ ತಾಲೂಕಿನ ಡಿ ಪಿಚ್ಚಹಳ್ಳಿಯ ಪಟೇಲ್ ಚೌಡೇಗೌಡ ಅನ್ನೋರು 70 ವರ್ಷಗಳ ಹಿಂದೆ ಶಾಲೆ ನಿರ್ಮಾಣಕ್ಕೆ 1.1 ಎಕರೆ ಜಮೀನನ್ನು ದಾನವಾಗಿ ಕೊಟ್ಟಿದ್ರು. ಇದೀಗ ಜಾಗದ ದಾಖಲೆಯಲ್ಲಿ ಸ್ಕೂಲಿಗೆ ದಾನ ಅಂತ ಬರ್ದಿದ್ರು. ಈ ಜಾಗದಲ್ಲಿ ವೆಂಕಸ್ವಾಮಿ ಅನ್ನೋರು ಸಾಗುವಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ಜಾಗ ಉಳಿಸ್ಕೊಳ್ಳೋಕೆ ಗ್ರಾಮಸ್ಥರು ಶಿಕ್ಷಣ ಇಲಾಖೆಗೆ ಮಾಹಿತಿ ನೀಡಿದ ಬೆನ್ನಲ್ಲೇ ಬಂಗಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಶಿಕಲಾ ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರಿ ಶಾಲೆ ಆಸ್ತಿ ಉಳಿಸೋದಾಗಿ ಭರವಸೆ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಅಪರೂಪದ ಮೀನು ಬಲೆಗೆ ಬಿದ್ದಿದೆ. ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಗ್ರಾಮದ ತುಂಗಭದ್ರಾ ನದಿಯಲ್ಲಿ ಭಾರಿ ಗಾತ್ರದ ಹದ್ದಿನ ಮೀನು ಬಲೆಗೆ ಬಿದ್ದಿದೆ. ಈ ಮೀನು ಬರೋಬ್ಬರಿ 32 ಕೆಜಿ ತೂಕವಿದೆ. ಸುಮಾರು 2 ಮೀಟರ್ ಉದ್ದ ಇರುವಂತಹ ಈ ಭಾರಿ ಗಾತ್ರದ ಮೀನು ಇದನ್ನು ನೋಡೋಕೆ ಗ್ರಾಮಸ್ಥರು ಮುಗಿ ಬೀಳ್ತಾ ಇದ್ದಾರೆ. ಮೀನುಗಾರರು ಈ ಹದ್ದಿನ ಮೀನನ್ನ ಪ್ರತಿ ಕೆಜಿಗೆ 400 ರೂಪಾಯಿಯಂತೆ ಮಾರಾಟ ಮಾಡಿದ್ದಾರೆ. ನಾಯಿಗಳ ರಕ್ಷಣೆಗೆ ಆಗ್ರಹಿಸಿ ಶ್ವಾನ ಪ್ರಿಯರು ಇವತ್ತು ದೇಶಾದ್ಯಂತ ಹೋರಾಟ ಮಾಡ್ತಿದ್ದಾರೆ. ಮಾಡು ಇಲ್ಲವೇ ಮಡಿ ಅನ್ನೋ ಹೆಸರಲ್ಲಿ ಹೋರಾಟ ಮಾಡ್ತಾ ಇದ್ದು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೂ ಸೌತ್ ಬೆಂಗಳೂರು ಕೇಸ್ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ.
ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಸಾಲೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯಿತು. ಗ್ರಾಮ ದೇವತೆಯಾದ ಬನಶಂಕರಿ ತಾಯಿಯ ಜಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿ ಸಂಭ್ರಮಿಸಿದ್ರು. ಜಾತ್ರೆಯ ಪ್ರಯುಕ್ತ ರಥೋತ್ಸವದಲ್ಲಿ ಭಾಗಿಯಾದ ಭಕ್ತರು ತೇರನ್ನ ಎಳೆದು ಪುನೀತರಾದರು. ಕೊಪ್ಪಳದ ಗವಿಮಠದ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ. ನಾಳೆ ಗವಿಮಠದ ರಥೋತ್ಸವ ನಡೆಯುತ್ತೆ. ಈ ಸಂದರ್ಭದಲ್ಲಿ ಸುಮಾರು 5 ಲಕ್ಷ ಜನ ಸೇರೋ ಸಾಧ್ಯತೆ ಇದ್ದು, ಜಾತ್ರೆಗೆ ಬರೋರ್ಗೆ ಪೊಲೀಸರು ಕೆಲವೊಂದು ಎಚ್ಚರಿಕೆಯಿಂದ ಬರುವಂತೆ ಟಿಪ್ಸ್ ಕೊಟ್ಟಿದ್ದಾರೆ. ಕೊಪ್ಪಳದ ಗವಿಮಠದ ಜಾತ್ರೆಗೆ ವಿಚಾರಣಾಧೀನ ಕೈದಿಗಳು ದೇಣಿಗೆ ಭಕ್ತಿ ಸಮರ್ಪಿಸಿದ್ದಾರೆ. ಕೊಪ್ಪಳ ಜೈಲಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳು ಉಪಹಾರ ತ್ಯಜಿಸಿ ಉಳಿದ ಹಣದಲ್ಲಿ ಮಠಕ್ಕೆ ಅಕ್ಕಿ ಗೋಧಿಯನ್ನು ಕೊಟ್ಟಿದ್ದಾರೆ. ಜೈಲಾಧಿಕಾರಿಗಳು ಮಠಕ್ಕೆ ಅಕ್ಕಿ ಗೋಧಿಯನ್ನು ಸಮರ್ಪಣೆ ಮಾಡಿದ್ರು. ಕೊಪ್ಪಳ ಗವಿಮಠದ ಜಾತ್ರೆಯಲ್ಲಿ ದಾಸೋಹವೇ ವಿಶೇಷ. ಜಾತ್ರೆಗೆ ಬರೋ ಭಕ್ತರಿಗಾಗಿ ವಿಶೇಷವಾಗಿ ರವೆ ಉಂಡೆ ತಯಾರಿ ಮಾಡಲಾಗ್ತಾ ಇದೆ. ಕೊಪ್ಪಳ ತಾಲೂಕಿನ ಕೂಕನಪಳ್ಳಿ ಗ್ರಾಮಸ್ಥರು ರವೆ ಉಂಡೆ ಸಿದ್ಧಪಡಿಸಿ ಮಠಕ್ಕೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇಂದು 23ನೇ ಚಿತ್ರಸಂತೆ ನಡೆಯಲಿದೆ. ಕೆಲ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡ್ತಾರೆ. ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಚಿತ್ರಕಲಾ ಪರಿಷತ್ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ. 1530 ಪ್ರದರ್ಶಕರಿಗೆ ಈ ಬಾರಿ ಚಿತ್ರಸಂತೆಯಲ್ಲಿ ಅವಕಾಶ ನೀಡಲಾಗಿದೆ. ಮೈಸೂರು ಮತ್ತು ತಂಜಾವೂರು ಶೈಲಿಯ ಪರಂಪರೆ, ರಾಜಸ್ಥಾನಿ, ಮಧುಬನಿ ಶೈಲಿಯ ಕಲಾಕೃತಿಗಳ ಅನಾವರಣ ಆಗುತ್ತೆ. ಈ ಬಾರಿಯ ಚಿತ್ರಸಂತೆಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ಆಸಕ್ತರು ಭಾಗವಹಿಸುವ ಸಾಧ್ಯತೆ ಇದೆ. ಈಗ ರಾಜಕೀಯದ ಕೋಗಿಲು ಲೇಔಟ್ ಪ್ರಕರಣದಲ್ಲಿ ವಿಪಕ್ಷಗಳ ಹೋರಾಟಕ್ಕೆ ಎಚ್ಚೆತ್ತಂತಹ ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನಿಡುತ್ತಿದೆ. ಈ ಮಧ್ಯೆ ವಲಸಿಗರಿಗೆ ಮನೆ ನೀಡಬಾರದು ಅಂತ ಪಟ್ಟು ಹಿಡಿದಿರುವಂತಹ ಬಿಜೆಪಿ ಬೃಹತ್ ಹೋರಾಟಕ್ಕೆ ಮುಂದಾಗಿದೆ. ವಸತಿ ಯೋಜನೆ ಆಕಾಂಕ್ಷಿಗಳನ್ನು ಒಟ್ಟುಗೂಡಿಸಿ ನಾಳೆ ಬ್ಯಾಟರಾಯನಪುರದಲ್ಲಿ ಬೃಹತ್ ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಈ ಮಧ್ಯೆ ರಾಜ್ಯಪಾಲರಿಗೂ ದೂರು ಸಲ್ಲಿಕೆಗೂ ಚಿಂತನೆ ನಡೆಸಿದೆ. ಕೋಗಿಲು ಲೇಔಟ್ ಒತ್ತುವರಿ ತೆರವು ಪ್ರಕರಣದಿಂದ ಸರ್ಕಾರಕ್ಕೆ ಭಾರೀ ಮುಖಭಂಗ ಆಗ್ತಾ ಇದೆ. ಅಕ್ರಮ ನಿವಾಸಿಗಳಿಗೆ ಮನೆ ನೀಡಿದ್ರೆ ನಮಗೂ ಮನೆ ಕೊಡಿ ಅಂತ ಆಟೋ, ಬಸ್, ಗೂಡ್ಸ್ ಚಾಲಕರು ಸಿಎಂಗೆ ಪತ್ರ ಬರೆದಿದ್ದಾರೆ. ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದ ಸಿಎಂಗೆ ಪತ್ರ ಬರೆಯಲಾಗಿದ್ದು 35,000 ಚಾಲಕರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಟ್ಟ ಮಂಜು ಆವರಿಸಿದೆ. ನಗರದಾದ್ಯಂತ ದಟ್ಟ ಮಂಜು ಆವರಿಸಿದ್ದು ಗೋಚರತೆಯ ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋರನ್ನ ಅಮೆರಿಕ ಪಡೆ ಬಂಧಿಸಿತ್ತು. ನ್ಯೂಯಾರ್ಕ್ ನಗರಕ್ಕೆ ತಂದಿದ್ರು. ನಿಕೋಲಸ್ ಮಡುರೋರನ್ನ ಸೆರೆ ಹಿಡಿದಿರುವ ವಿಡಿಯೋ ಬಿಡುಗಡೆ ಆಗಿದ್ದು, ಕೈಗೆ ಕೋಳ ಹಾಕಿ ಇಬ್ಬರು ಡಿಇಎ ಅಧಿಕಾರಿಗಳು ಕರ್ಕೊಂಡು ಬರ್ತಾ ಇದ್ದಾರೆ. ಅಧಿಕಾರಿಗಳು ಕರೆದೊಯ್ತಾ ಇರುವ ವೇಳೆ ನಗ್ನಗ್ತಾ ಬಂದ ನಿಕೋಲಸ್ ಜನರಿಗೆ ಶುಭರಾತ್ರಿ ಹಾಗೂ ಹೊಸ ವರ್ಷದ ಶುಭಾಶಯ ಅಂತ ಹೇಳಿದ್ದಾರೆ. ಮಡುರೋರನ್ನ ಮ್ಯಾನ್ಹ್ಯಾಟನ್ನಲ್ಲಿರುವ ಫೆಡರಲ್ ನ್ಯಾಯಾಲಯಕ್ಕೆ ವರ್ಗಾಯಿಸುವ ನಿರೀಕ್ಷೆ ಇದೆ. ವೆನೆಜುವೆಲಾದ ಮೇಲೆ ಅಮೆರಿಕ ನಡೆಸಿರುವಂತಹ ಮಿಲಿಟರಿ ಕಾರ್ಯಾಚರಣೆ ಹಾಗೂ ಅಧ್ಯಕ್ಷ ನಿಕೋಲಸ್ ಮಡುರೋ ಸೆರೆ ಹಿಡಿದಿರುವ ಕ್ರಮವನ್ನು ನ್ಯೂಯಾರ್ಕ್ನ ಮೇಯರ್ ಜೊಹ್ರಾನ್ ಮಮ್ದಾನಿ ಖಂಡಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆ ದೂರವಾಣಿ ಮೂಲಕ ಮಾತನಾಡಿರೋ ಮಮ್ದಾನಿ, ಸಾರ್ವಭೌಮ ರಾಷ್ಟ್ರದ ಮೇಲೆ ಏಕಪಕ್ಷೀಯ ದಾಳಿ ಯುದ್ಧಕ್ಕೆ ಸಮನಾದ ಕೃತ್ಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೆನೆಜುವೆಲಾದ ಮೇಲೆ ಅಮೆರಿಕ ವೈಮಾನಿಕ ದಾಳಿ ಮಾಡಿದ್ದು 40 ಮಂದಿ ಸಾವನ್ನಪ್ಪಿದ್ದಾರೆ. ವೆನೆಜುವೆಲಾದ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ ಮಿಲಿಟರಿ ಸಿಬ್ಬಂದಿ ಮತ್ತು ನಾಗರಿಕರು ಸೇರಿದಂತೆ 40 ಮಂದಿ ಸಾವನ್ನಪ್ಪಿರುವುದು. ಅಧ್ಯಕ್ಷ ನಿಕೋಲಸ್ ಮಡುರೋ ಬಂಧನದಿಂದ ವೆನೆಜುವೆಲಾದ ರಾಜಕೀಯ ಅಸ್ಥಿರತೆ ಶುರುವಾಗಿದೆ. ಸದ್ಯಕ್ಕೆ ಉಪಾಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ರನ್ನ ವೆನೆಜುವೆಲಾದ ಅಧ್ಯಕ್ಷರನ್ನಾಗಿ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದೆ. ನಿಕೋಲಸ್ ಮಡುರೋ ಬಂಧನವಾಗಿದ್ದು ಖಾಲಿಯಾದ ಅಧ್ಯಕ್ಷ ಸ್ಥಾನಕ್ಕೆ ಡೆಲ್ಸಿ ರೋಡ್ರಿಗಸ್ ರವರನ್ನ ನೇಮಕ ಮಾಡಲಾಗಿದೆ. ಈ ಹಿಂದೆ ಲ್ಯಾಟಿನ್ ಅಮೆರಿಕಾದ ಹಣಕಾಸು ಮತ್ತು ತೈಲ ಸಚಿವ ಇವರಾಗಿದ್ದರು. ಅಮೆರಿಕ ವೆನೆಜುವೆಲಾ ದಾಳಿಯಲ್ಲಿ ಬ್ರಿಟನ್ ಭಾಗಿ ಆಗಿಲ್ಲ ಅಂತ ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಹೇಳಿದ್ದಾರೆ. ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ವೆನೆಜುವೆಲಾದಲ್ಲಿರುವ ಬ್ರಿಟಿಷ್ ಪ್ರಜೆಗಳ ಸುರಕ್ಷತೆ ನಮ್ಮ ಆದ್ಯತೆ. ಈ ಕಾರ್ಯಾಚರಣೆಯಲ್ಲಿ ಬ್ರಿಟನ್ ಭಾಗಿ ಆಗಿಲ್ಲ. ನಾವು ವೆನೆಜುವೆಲಾದಲ್ಲಿರುವ ಬ್ರಿಟಿಷ್ ಪ್ರಜೆಗಳ ಮೇಲೆ ನಿಗಾ ಇರಿಸಿದ್ದೀವಿ ಹಾಗೂ ನಮ್ಮ ರಾಯಭಾರಿ ಕಚೇರಿ ಜೊತೆ ಸಂಪರ್ಕದಲ್ಲಿ ಇರೋದಾಗಿ ತಿಳಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಫೆಬ್ರವರಿ 12ಕ್ಕೆ ಸಾರ್ವತ್ರಿಕ ಚುನಾವಣೆ ನಡೆಯುತ್ತಾ ಇದೆ. ಆದರೆ ಚುನಾವಣೆಯಲ್ಲಿ ಬಾಂಗ್ಲಾದಲ್ಲಿರುವ ಹಿಂದೂಗಳನ್ನು ಬಹಿಷ್ಕರಿಸಿದ್ದಾರೆ. ಹಿಂದೂಗಳ ಸರಣಿ ಹತ್ಯೆಯನ್ನು ಕಾಣಿಸಿರುವಂತಹ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳು ಚುನಾವಣೆಯ ಬಹಿಷ್ಕರಿಸಿದ್ದಾರೆ. ಕ್ರೀಡಾ ಲೋಕದ ಸುದ್ದಿಗಳನ್ನು ನೋಡೋಣ. ಜನವರಿ 11ರಿಂದ ಆರಂಭ ಆಗಲಿರುವ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಟೀಂ ಇಂಡಿಯಾ ಆಟಗಾರರ ಪಟ್ಟಿ ಪ್ರಕಟ ಆಗಿದೆ. ಶುಭ್ಮನ್ ಗಿಲ್ ತಂಡ ಮುನ್ನಡೆಸಲಿದ್ದು, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್ ತಂಡಕ್ಕೆ ಮರಳಿದ್ದಾರೆ. ಉಳಿದಂತೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್ಗೆ ತಂಡದಲ್ಲಿ ಸ್ಥಾನ ಸಿಕ್ಕಿದೆ.
ಆಶಸ್ ಸರಣಿಯ 5ನೇ ಟೆಸ್ಟ್ ಪಂದ್ಯ ಸಿಡ್ನಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆರಂಭಗೊಂಡಿದೆ. ಇತ್ತೀಚೆಗೆ ಬೋಂಡಿ ಬೀಚ್ನಲ್ಲಿ ನಡೆದ ಉಗ್ರ ದಾಳಿ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಸ್ಟೇಡಿಯಂಗೆ ಭಾರೀ ಭದ್ರತೆಯನ್ನು ಒದಗಿಸಲಾಗಿದೆ. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಆಟಗಾರರ ಭದ್ರತೆಗಾಗಿ ಕ್ರೀಡಾಂಗಣದ ಸುತ್ತ ಶಸ್ತ್ರಸಜ್ಜಿತ ಪೊಲೀಸರನ್ನು ನಿಯೋಜಿಸಲಾಗಿದೆ. ಇವತ್ತು 10ನೇ ಆವೃತ್ತಿಯ ಬೆಂಗಳೂರು ಓಪನ್ ಟೆನ್ನಿಸ್ ಟೂರ್ನಿಗೆ ಚಾಲನೆ ದೊರೆಯಲಿದೆ. ಭಾರತದ ಪ್ರತಿಷ್ಠಿತ ಟೂರ್ನಿಯಲ್ಲಿ ಒಟ್ಟು 19 ದೇಶಗಳ ಆಟಗಾರರು ಭಾಗಿಯಾಗಲಿದ್ದಾರೆ. ರಾಜ್ಯದ ಪ್ರಜ್ವಲ್ ದೇವ್ ಸೇರಿದಂತೆ ಭಾರತದ 6 ಆಟಗಾರರು ಸಿಂಗಲ್ಸ್ ವಿಭಾಗದ ಪ್ರಧಾನ ಸುತ್ತಿನಲ್ಲಿ ಆಡೋಕೆ ನೇರ ಪ್ರವೇಶ ಪಡ್ಕೊಂಡಿದ್ದಾರೆ. ಇವತ್ತು ಅರ್ಹತಾ ಪಂದ್ಯಗಳು ನಡೆದರೆ ನಾಳೆ ಪ್ರಧಾನ ಸುತ್ತಿನ ಪಂದ್ಯ ಆರಂಭ ಆಗುತ್ತೆ. ಈಗ ಸಿನಿ ಲೋಕದ ಪ್ರಮುಖ ಸುದ್ದಿಗಳು.